ಮಹಾವೀರನು ಬೆಳೆದು ದೊಡ್ಡವನಾದನು. ಅವನು ಯಾವಾಗಲೂ ತಾಯಿ ತಂದೆಗಳ ಆಜ್ಞೆಯನ್ನು ಪಾಲಿಸುವುದರಲ್ಲಿಯೂ ಅವರ ಸೇವೆಯನ್ನು ಮಾಡುವುದರಲ್ಲಿಯೂ ಕಾಲಕಳೆಯುತ್ತಿದ್ದನು. ಅದರಲ್ಲಿಯೇ ಅವನಿಗೆ ಆನಂದವಾಗುತ್ತಿತ್ತು. ಮಗನು ವಯಸ್ಸಿಗೆ ಬಂದುದನ್ನು ಕಂಡು ತಾಯಿ ತಂದೆಗಳು ಅವನ ಮದುವೆ ಮಾಡಬೇಕೆಂದು ವಿಚಾರ ಮಾಡಿದರು. ಆದರೆ ಮದುವೆ ಮಾಡಿಕೊಳ್ಳಲು ಮಹಾವೀರನ ಮನಸ್ಸು ಒಪ್ಪಲಿಲ್ಲ. ಕಡೆತನಕ ಬ್ರಹ್ಮಚಾರಿಯಾಗಿಯೇ ಇರಬೇಕೆಂದು ಅವನ ಅಪೇಕ್ಷೆ. ಇದು ತಂದೆ ತಾಯಿಗಳ ಮನಸ್ಸಿಗೆ ಬರಲಿಲ್ಲ. ಮದುವೆಯ ಸಿದ್ಧತೆಯನ್ನು ನಡೆಸಿಯೇ ಬಿಟ್ಟರು. ಸಮರವೀರನೆಂಬ ಅರಸನ ಮಗಳಾದ ಯಶೋಧರೆಯನ್ನು ಗೊತ್ತು ಮಾಡಿ ಮಹಾವೀರನ ಲಗ್ನ ಮಾಡಿದರು. ತಂದೆ ತಾಯಿಗಳ ಮನಸ್ಸಿಗೆ ನೋವನ್ನು ಉಂಟುಮಾಡಬಾರದೆಂದು ಮಹಾವೀರನು ಕೆಲವು ದಿವಸಗಳ ವರೆಗೆ ಹೆಂಡತಿಯೊಡನೆ ಸುಖವಾಗಿ ಸಂಸಾರ ಮಾಡಿದನು. ಆಗ ಅವನಿಗೆ ಒಬ್ಬ ಮಗಳು ಹುಟ್ಟಿದಳು. ಅವಳ ಹೆಸರು ಪ್ರಿಯದರವೇ. ಮುಂದೆ ಕೆಲವು ದಿನಗಳಲ್ಲಿಯೇ ಮಹಾವೀರನ ತಂದೆ ತಾಯಿಗಳು ತೀರಿಕೊಂಡರು. ಇದರಿಂದ ಅವನಿಗೆ ಬಹಳ ದುಃಖವಾಯಿತು. ಸಂಸಾರದಲ್ಲಿ ಸುಖಕ್ಕಿಂತ ದುಃಖವೇ ಹೆಚ್ಚಿದೆ ಎಂಬುದು ತಿಳಿಯಿತು. ಈ ಲೋಕದಲ್ಲಿ ಯಾರಿಗೂ ದುಃಖವು ತಪ್ಪಿದುದಲ್ಲ. ಹುಟ್ಟಿದವರೆಲ್ಲರೂ ಸಾಯುವವರೇ ಎಂದ ಮೇಲೆ ಸುಮ್ಮನೆ ಏಕೆ ಕಾಲ ಕಳೆಯಬೇಕು? ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಿ ದೇವರನ್ನು ಮೆಚ್ಚಿಸಿ ನಿಲ್ದಾಣ ಹೊಂದಬೇಕು ಎಂದು ಆತನು ವಿಚಾರ ಮಾಡಿದನು. ಅರಮನೆಯ ಯಾವ ಸುಖವಿಲಾಸಗಳೂ ಅವನನ್ನು ತಡೆಯಲಿಲ್ಲ. ಹೆಂಡತಿ ಮಗಳನ್ನು ಬಿಟ್ಟು ಕಾಡಿಗೆ ಹೋದನು. ಕಾಡಿನಲ್ಲಿ ಮಹಾವೀರನು ಅನೇಕ ವರುಷಗಳವರೆಗೆ ತಪಸ್ಸು ಮಾಡಿವನು. ಕೆಲವು ದಿನ ಗುಹೆಗಳಲ್ಲಿ ಕುಳಿತನು. ಕೆಲವು ದಿವಸ ದಟ್ಟವಾದ ಕಾಡಿನಲ್ಲಿ ಅಲೆದಾಡಿದನು. ಆಗ ಅವನಿಗೆ ದುಷ್ಟಜನರಿಂದಲೂ ಕಾಡುಮೃಗಗಳಿಂದಲೂ ಎಷ್ಟೋ ತೊಂದರೆಯಾಯಿತು. ಆದರೆ ಮಹಾವೀರನು ಅವುಗಳಿಗೆ ಹೆದರಲಿಲ್ಲ. ಶಾಂತರೀತಿಯಿಂದ ಕುಳಿತು ದೇವರ ಧ್ಯಾನ ಮಾಡುತ್ತಿದ್ದನು. ಹೀಗೆ 12 ವರುಷ ಸತತ ತಪಸ್ಸು ಮಾಡಿ ಜೃಂಬಿಕ ಗ್ರಾಮಕ್ಕೆ ಬಂದನು. ಅದರ ನೆರೆಯಲ್ಲಿ ಹರಿದಿರುವ ರುಜುಪಾಲಿಕಾ ನದಿಯ ದಂಡೆಯ ಮೇಲೆ ಒಂದು ಶಾಲವೃಕ್ಷವಿತ್ತು. ಅದರ ಅಡಿಯ ಬಂಡೆಯೊಂದರ ಮೇಲೆ ಕುಳಿತು ಧ್ಯಾನ ಮಾಡಹತ್ತಿದನು. ಅಲ್ಲಿ ಅವನಿಗೆ ಹೊಸದೊಂದು ತಿಳಿವಳಿಕೆ ಮೂಡಿತು. ಅಲ್ಲಿಂದ ಹೊರಟು ಮಹಾವೀರನು ಜನರಿಗೆ ತಾನು ಕಂಡ ತಿಳಿವಳಿಕೆಯ ಉಪದೇಶ ಮಾಡತೊಡಗಿದನು. ಆಗ ಅವನಿಗೆ 42 ವರುಷಗಳಾಗಿ ಅದ್ದುವು. ಸುಮಾರು 30 ವರುಷಗಳವರೆಗೆ ಎಲ್ಲ ಕಡೆಗೆ ತಿರುಗಾಡಿ ಜೀವದಯೆ ಅಹಿಂಸೆಗಳನ್ನು ಬೋಧಿಸುವ ತನ್ನ ಧರ್ಮವನ್ನು ಪ್ರಸಾರ ಮಾಡಿದನು. ಹೋದಲ್ಲೆಲ್ಲ ಜನರು ಅವನ ಧರ್ಮವನ್ನು ಸ್ವೀಕರಿಸತೊಡಗಿದರು. ಮಗಧ ರಾಜ್ಯದ ಬಿಂಬಿಸಾರಾಜಾತಶತ್ರು ಹಾಗೂ ವೈಶಾಲಿಯ ಅರಸನಾದ ಚೇಟಕ ಮುಂತಾದವರು ಈ ಧರ್ಮವನ್ನು ಸ್ವೀಕರಿಸಿ ಮಹಾವೀರನ ಶಿಷ್ಯರಾದರು. ಮಹಾವೀರನನ್ನು ಜಿನ ಎಂದು ಕರೆಯಹತ್ತಿದರು. ಸಂಸ್ಕೃತಿ ಭಾಷೆಯಲ್ಲಿ ಜಿನ ಎಂದರೆ ಎಲ್ಲವನ್ನೂ ತಿಳಿದವ ಎಂದು ಅರ್ಥ. ಜಿನನು ಬೋಧಿಸುತ್ತಿದ್ದ ಧರವು ಜೈನಧಮ್ಮ ಎಂದು ಹೆಸರನ್ನು ಪಡೆಯಿತು. ಜಿನನು ಧರಪ್ರಚಾರ ಮಾಡುತ್ತಾ 72 ವರುಷಗಳ ವರೆಗೆ ಬಾಳಿ ಕೊನೆಗೆ ಮುಕ್ತಿಯನ್ನು ಹೊಂದಿದನು. ಅಹಿಂಸಾ ಪರಮೋ ಧರ್ಮ ಎಂದರೆ ಹಿಂಸೆ ಮಾಡದಿರುವುದೇ ಸರ್ವಶ್ರೇಷ್ಠವಾದ ಧರ್ಮ ಎಂಬುದು ಜೈನಧಮ್ಮದ ಮುಖ್ಯಮಂತ್ರವು. ಯಾವನು ಪ್ರಾಣಿಗಳನ್ನು ಪ್ರೀತಿಸುವನೋ ಅವನನ್ನು ದೇವರು ಪ್ರೀತಿಸುತ್ತಾನೆ ಎಂಬುದು ಜೈನಧಮ್ಮದವರ ನಂಬುಗೆ. ಶರೀರವು ಪಾಪಮಯವಾಗಿರುವುದರಿಂದ ವ್ರತ ಉಪವಾಸಗಳಿಂದ ಅದನ್ನು ದಂಡಿಸಬೇಕು. ಅದರಿಂದ ಶರೀರ ಮನಸ್ಸುಗಳು ನಿಮ್ಮಲವಾಗುವುವು. ಜಗತ್ತಿನ ಎಲ್ಲ ವಸ್ತುಗಳಲ್ಲಿ ಜೀವವಿದೆ ಎಂದು ಅವರು ಹೇಳುತ್ತಾರೆ. ಜೈನರಲ್ಲಿ ಶ್ವೇತಾಂಬರ ದಿಗಂಬರ ಎಂದು 2 ಮುಖ್ಯ ಪಂಗಡಗಳು ಇವೆ. ಉತ್ತರ ಭಾರತದಲ್ಲಿ ಶ್ವೇತಾಂಬರ ಜೈನರ ಸಂಖ್ಯೆ ಹೆಚ್ಚು. ದಕ್ಷಿಣ ಭಾರತದಲ್ಲಿ ದಿಗಂಬರ ಪಂಗಡಕ್ಕೆ ಸೇರಿದವರೇ ಬಹುಜನರಿರುವರು. ಶ್ರವಣಬೆಳಗೊಳ, ಕಾರಳ, ಪಾಲಿಠಾಣ, ಗಿರಿನಾರಬೆಟ್ಟ ಮತ್ತು ಅಬೂ ಬೆಟ್ಟಗಳು ಜೈನರ ಪವಿತ್ರ ಕ್ಷೇತ್ರಗಳಾಗಿವೆ.